ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ನೋಡ್ತಾ ಇರ್ಬೋದು ಏನೋ ತುಂಬಾ ಬ್ಯಾಕ್ ಗ್ರೌಂಡ್ ಏನೋ ಚೇಂಜ್ ಆಗಿದೆ ಅಂತ ನೀವು ಅನ್ಕೊಂಡಿದ್ದೀರ, ಗೊತ್ತಾಯ್ತು. ಸೊ ನಾನು ಏನಪ್ಪ ಅಂದ್ರೆ ನಂದು ಹೊಸದಾಗಿ ನಾನು ಹಾಲಲ್ಲಿ ಇದ್ದಿದ್ದ ಸ್ಟುಡಿಯೋನ ನಾನು ರೂಮ್ಗೆ ಶಿಫ್ಟ್ ಮಾಡಿರುವಂಥದ್ದು. ಸೊ ಎಲ್ಲ ಪೈಂಟ್ ಎಲ್ಲ ಮಾಡಿಸಿ ನೀಟಾಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಅದ್ರ ಬ್ಲಾಗ್ ವಿಡಿಯೋ ನಿಮಗೆ ಫಸ್ಟಿಂದ ಮುಂದೆ ನೋಡುವಂತೆ. ಸೊ ಹೆಂಗೆ ಏನೇನು ಮಾಡಿದ್ವಿ, ಏನೇನು ಆಯ್ತು ಫುಲ್ ಟ್ರೈ ತುಂಬಾ ಅಂದ್ರೆ ತುಂಬಾ ಬೆಸ್ಟ್ ನ ಕೊಟ್ಟಿದೀವಿ ಸದ್ಯಕ್ಕೆ. ಇನ್ನ ಚೂರ್ ನಿಧಾನಕ್ಕೆ ಒಂದೊಂದೇ ಅಪ್ಗ್ರೇಡ್ ಮಾಡ್ಕೊಂತ ಹೋಗೋಣ. ಗ್ರಾಫ್ ರೀತಿ ನಮ್ದು ಕೂಡ ಒಂದೊಂದೇ ಅಪ್ಗ್ರೇಡ್ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ. ಈಗ ಸದ್ಯಕ್ಕೆ ನಮಗೆ ಏನೇನ್ ಬೇಕು, ಏನೇನ್ ಯಾವ ರೀತಿ ಇರ್ಬೇಕು ಅದನ್ನ ಕಂಪ್ಲೀಟ್ ಆಗಿ ನಾವು ರಿಜಿಸ್ಟ್ರೇಷನ್ ಅಂದ್ರೆ ಮಾಡಿದೀವಿ. ಇರುವಂತಹ ಬಜೆಟ್ ನಲ್ಲಿ, ಇರುವಂತಹ ಪ್ರೈಸ್ ನಲ್ಲಿ, ಇರುವಂತಹ ಐಟಮ್ ನಲ್ಲಿ, ಇರುವಂತಹ ಏನೇನ್ ಇದೆಯೋ ಅದರಲ್ಲಿ ಎಷ್ಟು ಬೇಕು ಅಷ್ಟನ್ನ ನಾವು ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮ್ಗೆ ಬನ್ನಿ ನಮ್ಮ ಒಂದು ಸ್ಟುಡಿಯೋ ಟೂರ್ನ ವಿಡಿಯೋ ಮಾಡ್ತೀನಿ, ಅದು ನಮ್ಮ ಹೊಸ ಸ್ಟುಡಿಯೋ ಟೂರ್ನ. ಓಕೆ, ಲೆಟ್ಸ್ ಗೋ ಗೈಸ್. ಏನಪ್ಪಾ ಅಂದ್ರೆ ಇಷ್ಟು ದಿವಸ ವಿಡಿಯೋ ಬಿಡೋಕ್ಕೆ ಆಗಿಲ್ಲ. ಸೊ ಸಾರಿ ಫಾರ್ ದಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ನಂದು ತುಂಬ ಅಂದರೆ ಸ್ಟುಡಿಯೋ ಎಲ್ಲ ಡೆವಲಪ್ಮೆಂಟ್ ಮಾಡಬೇಕಿತ್ತು. ಸೊ ಇನ್ನು ತುಂಬ ಕೆಲಸಗಳಿತ್ತು, ಅವು ಬಾಕಿ ಇತ್ತು. ಆಮೇಲೆ ಕಲರ್ ಗ್ರೇಡಿಂಗ್ ಏನೇನು ಕಲರ್ಗಳಿದಾವಲ್ಲ ಈ ಸ್ಟುಡಿಯೋದಲ್ಲಿ, ಸೊ ಅವನ್ನೆಲ್ಲ ಚೇಂಜ್ ಮಾಡಬೇಕಿತ್ತು. ಸೊ ಅವೆಲ್ಲ ಮಾಡಿಬಿಟ್ಟು ಒಂದೊಳ್ಳೆ ಅಪ್ಗ್ರೇಡ್ ವರ್ಷನಲ್ಲಿ ಬರೋಣ ಅಂತ ನಾನಿದ್ದೆ. ಸೊ ಅದಕ್ಕೋಸ್ಕರ ಇದೊಂದು ಇದು ಬ್ಲಾಗ್ ರೀತಿಯೂ ಆಗುತ್ತೆ, ಪ್ಲಸ್ ಒಂದು ಕಂಟೆಂಟ್ ರೀತಿಯೂ ಆಗುತ್ತೆ ಅಂತ. ಸೊ ಇದೊಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಸೊ ನೋಡ್ತಾ ಇರ್ಬೋದು ಎಲ್ಲ ಫಸ್ಟಿಗೆ ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ದೆ ಈ ಬ್ಯಾಕ್ಗ್ರೌಂಡಲ್ಲಿ. ಸೊ ಇಲ್ಲಿಂದ ಡೈರೆಕ್ಟ್ ಇಲ್ಲಿ ಬ್ಯಾಕ್ಗ್ರೌಂಡ್ ಬಿತ್ತು, ಇಲ್ಲಿ ರೂಮಲ್ಲಿ. ಸೊ ಅದು ಮಂಚ ಅವೆಲ್ಲ ಇತ್ತು. ಸೊ ಈಗ ನಾನು ಇಲ್ಲಿ ಹೊರ್ಗಡೆ ಹಾಕಿದ್ದೀನಿ. ಸೊ ಹೊರ್ಗಡೆ ಇದೆಲ್ಲ ಐಟಮ್ಸ್ ಎಲ್ಲ ನೋಡ್ತಾ ಇರ್ಬೋದು, ಫುಲ್ಲು ಹರಡ್ಬಿಟ್ಟಿದ್ದೀನಿ. ಸೊ ಈಗ ಹೊಸ್ದಾಗಿ ಈ ರೂಮ್ಗೆ ಶಿಫ್ಟ್ ಮಾಡೋಣ ಅಂತ ಇದ್ದೀನಿ. ಸ್ವಲ್ಪ ಎಕೋ ಆಗುತ್ತೆ, ಪರವಾಗಿ ಎಕೋ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ರೂಮ್ಗೆ ನಾನು ಇವಾಗ ಶಿಫ್ಟ್ ಆಗ್ತಾ ಇರುವಂಥದ್ದು. ಸೊ ಮುಂದೆ ಬರೋ ಅಪ್ಗ್ರೇಡಿಂಗ್ ವರ್ಷನ್ಸ್ಗಳಲ್ಲಿ ಬೆಂಕಿ ವರ್ಷನ್ಸ್ನ ಕೊಡೋಣ ಅಂತ ನಾನು ಟ್ರೈ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ತಿರ್ಬೋದು ಫುಲ್ಲು ಗ್ರೇ ಕಲರ್ ಪೈಂಟ್ ಮಾಡಿರೋವಂಥದ್ದು. ನೆನ್ನೆ ಮಾಡಿದ್ದು. ಸೊ ಈಗ ಬಂದು ನೋಡಿದಾಗ ಒಣಗಿತ್ತು. ಸೊ ಇಲ್ಲೆಲ್ಲ ಟೈಲ್ಸಲ್ಲೆಲ್ಲ ಪೈಂಟೆಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ನಾನು ಕುತ್ಕೊಂಡು ತೆಗ್ದ್ಬಿಟ್ಟು ಇಲ್ಲಿ ಹಾಕಿದ್ದೀನಿ ಕಸ ಈಗ. ಸೊ ಇದನ್ನು ನಾನು ಇಲ್ಲೇನೇನು ಈಗ ನೆಲನ ಒರೆಸ್ಕೊಂಡು, ಸೊ ಈಗ ನನ್ನ ಸ್ಟುಡಿಯೋ ಏನೇನು ಬೇಕೋ ಅವೆಲ್ಲ ಐಟಮ್ ಮಾಡ್ಕೊಬೋದು. ಸೊ ಇಲ್ಲೊಂದು ಮೈನಸ್ ಪಾಯಿಂಟ್ ಏನಪ್ಪ ಅಂದರೆ, ಒಂದು ನಿಮಿಷ. ಸೊ ಇಲ್ಲಿ ನಾನು ತೆಗಿಬೇಕಾರೆ ನಂದು ಇದು ಬಾಕ್ಸ್ ತೆಗಿಬೇಕಾರೆ ಸೊ ಬುದ್ಧ ಹೊಡೆದೋಗ್ಬಿಟ್ಟಿದೆ ಗೈಸ್, ನೋಡ್ತಾ ಇರ್ಬೋದು. ಇದೇನೋ ಬಾಕ್ಸ್ ತೆಗೋಣ ಅಂತ ಹೋದೆ. ಸೊ ಇದು ಬುದ್ಧ ಹೊಡೆದೋಗ್ಬಿಡ್ತು, ಎಷ್ಟು ಬೇಜಾರಾಗ್ಬಿಡ್ತು ನನಗಂತೂ. ಸೊ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಬುದ್ಧ ಹೊಡೆದೋಗ್ಬಿಡ್ತಲ್ಲ ಅಂತ. ಸೊ ಅದು ಅದೇ ನಂದು ಒಂದು ವೀಡಿಯೋದಲ್ಲಿ ಅದೇ ಮೇಯ್ನು ಇದ್ದಿದ್ದು. ಅಂದರೆ ಅದನ್ನೇ ಹಿಡ್ಕೊಂಡು ನಾನು ಅದಕ್ಕೆ ನಾನು ಇದು ಮಾಡ್ತಿದ್ದೆ, ಅಬ್ಸರ್ವೇಷನ್ಸ್ ಫೋಕಸ್ ಮಾಡ್ತಿದ್ದೆ. ಸೊ ಅದಕ್ಕೋಸ್ಕರ ಸೊ ಅದು ಹೊಡೆದೋಗಿದೆ. ಸೊ ಇನ್ನೂ ತುಂಬ ಹೊಸ ಐಟಮ್ಸ್ ತರಿಸ್ಬೇಕು. ಇನ್ನೂ ಏನೇನೋ ಇದೆ, ಬಜೆಟ್ ನಹಿ ಬ್ರೋ, ಬಟ್ ವಿ ನಾಟ್ ಸ್ಟಾಪ್ ಇಟ್ ಆ್ಯಂಡ್ ವಿ ವಿಲ್ ಫಿಲ್ ಇಟ್ ಒನ್ ಬೈ ಒನ್ ವಿತ್ ಆ್ಯಸ್ ಎ ಅಪ್ಗ್ರೇಡೆಡ್ ವರ್ಷನ್. ಓಕೆ, ಸೊ ಇನ್ನು ಹಿಂಗಾಗೈತೆ ಈ ವ್ಲಾಗ್ ಅಂತಲೇ ಅಂದ್ಕೊಳ್ಳಿ, ಇಲ್ಲೊಂದು ಕಂಟೆಂಟ್ ಅಂತಲೇ ಅಂದ್ಕೊಳ್ಳಿ, ಏನೋ ಒಂದು. ಸೊ ಈ ವ್ಲಾಗಲ್ಲಿ ಇವಷ್ಟು ಕ್ಲೀನ್ ಮಾಡಬೇಕು, ಫುಲ್ ಕ್ಲೀನ್. ನಿಮ್ಮ ಜೊತೆಗೆ ನಾನು ಇದನ್ನು ಕೂಡ ಕ್ಲೀನ್ ಮಾಡ್ತೀನಿ. ಇಲ್ಲಿ ನನ್ನ ಮಗ ಅಂತಾರ ಪೈಂಟ್ ಹೊಡೆದ್ಬಿಟ್ಟು ಸುಮ್ಮನೆ ಏನು ಮಾಡಲಿ, ಕೆಲಸ ಇಲ್ಲ ಅಂತ ಆ ಥರ ಮಾಡಿರುವಂಥದ್ದು ಗೈಸ್. ಓಕೆನಾ. ಈಗ ಸದ್ಯಕ್ಕೆ ಇದೊಂದು ಟೇಬಲ್ನ ನಾನು ಜೋಡಿಸಿದ್ದೀನಿ, ನೋಡ್ತಿರ್ಬೋದು. ನಮ್ಮದೇನಿದೆಯಲ್ಲ ನೋಡ್ತಿರ್ಬೋದು, ಜೋಡಿಸಿದ್ದೀನಿ, ಚೆನ್ನಾಗಿದೆ, ಕಮೆಂಟ್ ಮಾಡಿ. ಈ ಕಡೆ ಟೇಬಲ್ ಫಿಕ್ಸ್ ಮಾಡ್ತಾಯಿದ್ದೀನಿ, ಈ ಕಡೆ ಏನೋ ಆಗಿದೆ. ಸೊ ಫುಲ್ ಆಗಬೇಕು, ಇನ್ನೂ ಐತೆ. ಸೊ ನೋಡ್ತಿರಲ್ಲ, ಈಗ ಇದೊಂದು ಜೋಡಿಸಿಟ್ಟಿದ್ದೀನಿ. ಸೊ ಈಗ ಇನ್ನೇನು ಸೆಟಪ್ ಮಾಡೋದಿದೆ. ಸೊ ಇನ್ನೂ ತುಂಬ ಸೆಟಪ್ ಇದೆ, ಹಾರ್ಡ್ ಹಾಕ್ಕೊಂಡು. ಸೊ ಈಗ ಮಾಡ್ತಾಯಿದ್ದೀವಿ ನಾನು ನಮ್ಮ ಅಣ್ಣ, ಓಕೆನಾ. ಸೊ ಪ್ರೊಸೆಸಿಂಗ್ ಆಗ್ತಿದೆ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಗೈಸ್
ನಮ್ಮ ಸ್ಟುಡಿಯೋ ಫುಲ್ಲು ಕ್ಲೀನ್ ಮಾಡಾಗಿದೆ. ಸೊ ಏನೇನು ಮನೆ ಐಟಮ್ಸ್ ಎಲ್ಲ ಕ್ಲೀನ್ ಆಗಿದೆ, ಎಲ್ಲ ಕ್ಲೀನ್ ಆಗಿದೆ. ಸೊ ನಿನ್ನೆ ವೀಡಿಯೋ ಮಾಡೋಕ್ಕೆ ನಿಜ ಆಗಿಲ್ಲ, ಫುಲ್ ಐಟಮ್ಸ್ ಇತ್ತಲ್ಲ. ಸೊ ಫುಲ್ ನೈಟ್ ಆಯಿತು, ಎಲ್ಲ ಕ್ಲೀನ್ ಮಾಡೋದು ಫುಲ್ ನೈಟ್ ಆಯಿತು. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಈಗ ಸಂಜೆ ಹೊತ್ತು ಮಾಡ್ತಾಯಿದ್ದೀನಿ. ಅಂದರೆ ಬೆಳಗ್ಗೆ ಸ್ವಲ್ಪ ಹೊರಗಡೆ ಹೋಗಿ ಅದು ಹೋಗಿ ಎಲ್ಲ ಆಗಿ ನಿನ್ನೆ ನೈಟು ಎಲ್ಲ ಕ್ಲಾಕಿಗೇನೋ ಫುಲ್ ಕ್ಲೀನ್ ಆಗಿತ್ತು, ಆಗಿದೆ. ಓಕೆನಾ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈಗ ನೋಡಿ, ಸೊ ಇಲ್ಲಿ ಲೈಟ್ ಹಾಕ್ತೀನಿ. ಸೊ ಹಿಂಗೆ ಮಾಡ್ತೀವಲ್ಲ ಎಂಟ್ರೆನ್ಸ್ ಇದೆಲ್ಲ ಗೋಡೆ ಕೆಟ್ಟನಾಗಿ ಮಾಡಿದ್ನಲ್ಲ, ಫುಲ್ ಪೈಂಟ್ ಮಾಡಿದ್ದೀನಿ. ಅಲ್ಲೆಲ್ಲ ನೀಟಾಗಿ ಮಾಡಿಲ್ಲ, ಇದು ಅದನ್ನು ನೀಟಾಗಿ ಮಾಡ್ತೀನಿ. ಸೊ ಹೊರಗಡೆ ಮಂಚ ಹಾಕಿದ್ದೀನಿ ಈಗ. ಸೊ ಹಿಂಗಿದೆ ಈಗ ನಮ್ಮದು ಸ್ಟುಡಿಯೋ ಓಪನಿಂಗ್ ನೋಡ್ತಾ ಇರಲ್ಲ, ಹಿಂಗಿದೆ ಈಗ. ಸೊ ಇಲ್ಲಿ ವೀಡಿಯೋ ಮಾಡೋದು, ಇದು ಫೋಟೋ ಫ್ರೇಮ್ಸ್ ಎಲ್ಲ ಇದೆ, ಇನ್ನು ಎಷ್ಟು ಫೋಟೋ ಫ್ರೇಮ್ಸ್ ಇದೆ. ಸೊ ಇದನ್ನೆಲ್ಲ ಹಾಕಬೇಕು. ಅದು ನೆಕ್ಸ್ಟ್ ಬರೋ ಅಪ್ಕಮಿಂಗ್ ವೀಡಿಯೋಸಲ್ಲಿ ನೀವು ನೋಡ್ತಿದ್ದ. ಇನ್ನು ತುಂಬ ಗಲೀಜ್ ಮಾಡಿದ್ದೀನಿ. ಸೊ ಎಲ್ಲ ಅಪ್ಗ್ರೇಡ್ ಮಾಡಬೇಕು. ಓಕೆನಾ, ಸೊ ಒಂದು ನಿಮಿಷ. ಸೊ ನೋಡ್ತಾ ಇರ್ಬೋದು, ಈಗ ಡೋರ್ ಓಪನ್ ಮಾಡಿದ ತಕ್ಷಣ ನಮ್ಮದು ಸ್ಟುಡಿಯೋ. ಓಕೆ, ಫಸ್ಟ್ ಇಲ್ಲಿಂದ ಬಂದುಬಿಡ್ತೀನಿ. ನೋಡ್ಬೋದು, ಓಕೆ ನೋಡ್ತಾ ಇರಲ್ಲ ಸ್ಟುಡಿಯೋ. ಫಸ್ಟು ಈ ಕಡೆ ಫಸ್ಟ್ ಫ್ರೇಮ್ ಈ ಕಡೆಯಿಂದ ಸ್ಟಾರ್ಟ್ ಆಗಿ, ಸೊ ಇಲ್ಲಿಂದ ಈ ಕಡೆ ಬರುತ್ತೆ. ಇಲ್ಲಿ ಡೈರೆಕ್ಟ್ ಡೋರ್ ಒಳಗಿಂದ ಡೈರೆಕ್ಟ್ ಹಿಂಗೆ ಬರೋ ಹಿಂಗೆ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರೋಲ್ಲ ಫೋಟೋ ಫ್ರೇಮ್ಸ್ ಎಲ್ಲ ಈ ಕಡೆಯಲ್ಲೆಲ್ಲ ಹಾಕಿದ್ದೀವಿ. ಸೊ ಇದು ಚೇರು, ಇದು ನಮ್ಮ ಟೇಬಲು. ಸೊ ಎರಡು ಇದನ್ನೇನು ಅಂದರೆ ಶೋಗೆ ಎರಡು ಒಂದು ಕಪ್ಸ್ನ ಇಟ್ಟಿದ್ದೀನಿ. ಸೊ ಇದಕ್ಕೋಸ್ಕರ ಇಲ್ಲಿ ಎರಡು ಟ್ರೈಪೋಡ್ ಇದೆ, ಒಂದು ಕ್ಯಾಮ್ರಾಗೆ ಒಂದು ಮೊಬೈಲ್ಗೆ, ಇಲ್ಲ ಎರಡು ಮೊಬೈಲ್ಗೆ ಕನೆಕ್ಟ್ ಆಗುತ್ತೆ. ಸೊ ಈ ಕಡೆ ಇದು ಆ ಕಡೆ ನೋಡ್ತೀವಿ, ಆ ಕಡೆ ನೋಡ್ತಿರಲ್ಲ ಇದು ಈ ರೀತಿ ಏನಪ್ಪ ಅಂದರೆ ಸ್ಟ್ಯಾಂಡ್ ರೀತಿ ಇಟ್ಟಿರುವಂಥದ್ದು. ಸೊ ಇಲ್ಲಿ ಹಿಂಗೆ ಇಟ್ಟಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಹಿಂಗಿದೆ. ಇಲ್ಲಿ ಕೆಲವೊಂದು ಬುಕ್ಸ್ ಇಟ್ಟಿದ್ದೀನಿ. ಈ ಕಡೆ ಶೋ ಪೀಸ್ಗಳನ್ನ ಸ್ವಲ್ಪ ಇಟ್ಟಿದ್ದೀನಿ. ಸೊ ಈ ಕಡೆ ಬೇಕಾಗಿರೋ ಐಟಮ್ಸ್ಗಳನ್ನ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಎರಡು ಫೋಟೋ ಫ್ರೇಮು, ಆ ಕಡೆ ಕಟ್ಟೆನ ಹಾಕಿದ್ದೀನಿ, ಲೈಟ್ ಬೆಳಕು ಬೀಳ್ಬಾರ್ದು ಅಂತ. ಇದು ಟೇಬಲು, ಆಮೇಲೆ ಈ ಕಡೆ ಎರಡು ಮೂರು ಫೋಟೋ ಫ್ರೇಮ್. ಇನ್ನು ಇದೊಂದು ಖಾಲಿ ಜಾಗ ಇದೆ, ತೋರಿಸ್ತೀನಿ. ಇನ್ನು ಇಲ್ಲಿ ಖಾಲಿ ಇದೆ. ಸೊ ಇಲ್ಲಿ ನೋಡ್ತಿರ್ಬೋದು, ಈ ರೀತಿಯಿಂದ ತುಂಬ ಖಾಲಿ ಇದೆ. ಸೊ ಇದನ್ನು ಕೂಡ ಅಪ್ಗ್ರೇಡ್ ಮಾಡಬೇಕು. ಮುಂದೆ ಬರುವಂಥ ವಿಡಿಯೋದಲ್ಲಿ ತುಂಬ ಅಪ್ಗ್ರೇಡ್ನ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಈ ರೀತಿಯಾಗಿ ಒಂದು ಹೊಸದಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇದ್ರ ಜೊತೆಗೆ. ಆಮೇಲೆ ಮುಂದೆ ಬರುವಂಥ ವಿಡಿಯೋದಲ್ಲಿ ತುಂಬ ಅಪ್ಗ್ರೇಡ್ ವರ್ಷನ್ಸ್ನ ನೀವು ನೋಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆನಾ, ಸೊ ಇದು ಒಂದು ಜಸ್ಟ್ ಲಿಟಲ್ ಬ್ಲಾಗ್ ರೀತಿ ಅಂತ ಅಂದ್ಕೊಳ್ರಿ. ಇಷ್ಟು ದಿವಸ ಏನೋ ವಿಡಿಯೋ ಬಿಟ್ಟಿದ್ದೀರಲ್ಲ, ಸೊ ಅದಕ್ಕೋಸ್ಕರ ಇದೊಂದು ವಿಡಿಯೋ ಅಷ್ಟೇ. ಓಕೆನಾ, ಮುಂದೆ ಬರೋ ಅಪ್ಕಮಿಂಗ್ಸ್ ವಿಡಿಯೋಗಳಲ್ಲಿ ಒಳ್ಳೆ ಬೆಟರ್ ವರ್ಷನ್ಸಲ್ಲಿ ತುಂಬ ಚೆನ್ನಾಗಿರೋವಂಥ ನೋಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಓಕೆ, ಸಿಗೋಣ ಮುಂದಿನ ವಿಡಿಯೋದ. ಹಾಗೆ ನಮ್ಮದು ಯೂಟ್ಯೂಬಲ್ಲಿ ನೇಮ್ನ ಚೇಂಜ್ ಮಾಡಿದ್ದೀರಿ. ಸೊ ಟ್ಯಾಗ್ ಲೈನ್ ಮೆನ್ಷನ್ದು ನೇಮ್ ಬರುತ್ತಲ್ಲ, ಸೊ ಅದನ್ನ ನೇಮ್ ಚೇಂಜ್ ಮಾಡಿದ್ದೀನಿ. ಸೊ ಮನೋಜ್ ರಾವ್ 18X ಇದ್ದು ಮನೋಜ್ ರಾವ್ ಬ್ಲಾಗ್ಸ್ ಅಂತ ಮಾಡಿದ್ದೀನಿ. ಸೊ ಏನಪ್ಪಾ ಅಂದರೆ ಇದು ಯೂಸ್ ಯಾರಾದ್ರು ಸರ್ಚ್ ಮಾಡೋರಿಗೆ ತುಂಬ ಈಸಿ ಆಗಲಿ ಅಂತ ಅಷ್ಟೇ. ಓಕೆನಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.